ಜಗತ್ತಲ್ಲಿ ಕೆಲವೊಮ್ಮೆ ಒಂಟಿ ಅನ್ನೋ ಭಾವನೆ ಕಾಡುತ್ತಾ ಎಲ್ಲರ ಜೊತೆ ಇದ್ರೂ ನಾವು ಮಾತ್ರ ಸೆಪರೇಟ್ ಅನ್ನೋ ಯೋಚನೆ ಬಂದಿದ್ಯಾ ನೋಡಿ. ಪ್ರಾಚೀನ ಭಾರತದ ಅತ್ಯಂತ ಆಳವಾದ ಗ್ರಂಥಗಳಲ್ಲಿ ಒಂದಾದ ಈಶಾವಾಸ್ಯ ಉಪನಿಷತ್ ನಿಖರವಾಗಿ ಇದೇ ಭಾವನೆ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ಬನ್ನಿ, ಈ ಚಿಕ್ಕ ಆದ್ರೆ ಬಹಳ ಶಕ್ತಿಶಾಲಿಯಾದ ಉಪನಿಷತ್ತು ನಮ್ಮ ಅಸ್ತಿತ್ವದ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ. ಸರಿ, ಹಾಗಿದ್ರೆ ಈ ಗ್ರಂಥದ ಮೂಲ ಸಂದೇಶವಾದ್ರೂ ಏನು? ಇದು ಹೇಳೋದು ಇಷ್ಟೇ: ನಮ್ಮನ್ನೆಲ್ಲ ಕಾಡೋ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಪ್ರತ್ಯೇಕತೆಯ ಭಾವನೆ. ನಾವು ಈ ಬ್ರಹ್ಮಾಂಡದಿಂದ ಬೇರೆ, ನಾವೇ ಬೇರೆ ಅನ್ನೋ ನಮ್ಮ ನಂಬಿಕೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಾವೆಲ್ಲರೂ ಒಂದೇ ದೊಡ್ಡ ಸಮುದ್ರದ ಭಾಗ. ಆದ್ರೂ ನಮ್ಮನ್ನ ನಾವು ಪ್ರತ್ಯೇಕ ದ್ವೀಪಗಳ ತರ ಯಾಕೆ ನೋಡ್ಕೊಳ್ತೀವಿ? ಈ ಉಪನಿಷತ್ತು ಕೇಳೋ ಮೂಲಭೂತ ಪ್ರಶ್ನೆನೇ ಇದು. ಈ ಭಾವನೆ ಇದೆಯಲ್ಲ, ಅದೇ ನಮ್ಮೆಲ್ಲರ ಸಂಘರ್ಷಕ್ಕೆ, ಭಯಕ್ಕೆ ಮತ್ತು ದುಃಖಕ್ಕೆ ಮೂಲ ಕಾರಣ. ಅಂದ್ರೆ ನೋಡಿ, ಈ ನಾನು ಮತ್ತು ನನ್ನದು ಅನ್ನೋ ಪ್ರತ್ಯೇಕ ಅಹಂಕಾರದ ಭಾವನೆ ಇದೆಯಲ್ಲ, ಅದೇ ನೇರವಾಗಿ ಸಂಘರ್ಷಕ್ಕೆ, ನೋವಿಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮದೇ ಆಸೆಗಳಿಗೆ ನಾವು ಗುಲಾಮರಾಗಿದ್ದೇವೆ ಅನ್ನೋ ಭಾವನೆಯನ್ನು ಕೊಡುತ್ತೆ. ನಮ್ಮ ಬಯಕೆಗಳೇ ನಮ್ಮನ್ನ ಕಟ್ಟಿಹಾಕೋ ಸರಪಳಿಗಳಾಗ್ಬಿಡ್ತವೆ. ಈ ಅಹಂಕಾರದ ದೃಷ್ಟಿಕೋನ ನಮ್ಮನ್ನ ಒಂದು ಸ್ಪರ್ಧೆಯ ಜಗತ್ತಲ್ಲಿ ಇರಿಸ್ಬಿಡುತ್ತೆ. ಅಲ್ಲಿ ಪ್ರತಿಯೊಬ್ಬರೂ ಇನ್ನೊಬ್ಬರನ್ನ ತಮ್ಮ ಲಾಭಕ್ಕಾಗಿ ಬಳಸ್ಕೊಳ್ಳೋಕ್ ನೋಡ್ತಾರೆ. ಈ ಸ್ವಾರ್ಥದ ದೃಷ್ಟಿಯೇ ನಮ್ಮನ್ನ ದುಃಖದ ಕೂಪಕ್ಕೆ ತಳ್ಳೋದು. ಆದ್ರೆ ಒಂದು ನಿಮಿಷ, ಈ ಸಂಘರ್ಷದಿಂದ ಹೊರಬರಲು ಒಂದು ದಾರಿ ಇದೆ ಅಂತ ಉಪನಿಷತ್ ಹೇಳುತ್ತೆ. ಅದಕ್ಕೊಂದು ಪರಿಹಾರ. ಸರಿ, ಹಾಗಾದ್ರೆ ಏನದು ಪರಿಹಾರ? ಈ ಪ್ರತ್ಯೇಕತೆಯ ಸಮಸ್ಯೆಗೆ ಉಪನಿಷತ್ತು ನೀಡುವ ಆಳವಾದ ಪರಿಹಾರವಾದರೂ ಏನು? ಇಲ್ಲೇ ನೋಡಿ, ಈಶಾ ಅನ್ನೋ ಒಂದು ಅದ್ಭುತವಾದ ಪರಿಕಲ್ಪನೆ ಬರುತ್ತೆ. ಇದು ಆ ಸಾರ್ವತ್ರಿಕ ಚೈತನ್ಯ, ನಮ್ಮಲ್ಲಿ, ನಿಮ್ಮಲ್ಲಿ, ಈ ಬ್ರಹ್ಮಾಂಡದ ಪ್ರತಿಯೊಂದು ಅಣುವಿನಲ್ಲಿ ನೆಲೆಸಿರುವ ಶಕ್ತಿ, ಎಲ್ಲವನ್ನೂ ಒಳಗೊಂಡಿರುವ ಆ ಒಂದೇ ಒಂದು ದೈವಿಕ ಸತ್ಯ. ನೋಡಿ, ಈ ಚೈತನ್ಯದ ಸ್ವಭಾವ ಎಂಥ ವಿಚಿತ್ರ ಅಲ್ವಾ? ಅದು ಒಂದೇ ಸಮಯದಲ್ಲಿ ಚಲಿಸುತ್ತೆ, ಚಲಿಸದೆಯೂ ಇರುತ್ತೆ. ಹತ್ತಿರಾನೂ ಇದೆ, ದೂರಾನೂ ಇದೆ, ಎಲ್ಲದರ ಒಳಗೂ ಇದೆ, ಎಲ್ಲದರ ಹೊರಗೂ ಇದೆ. ಅಂದ್ರೆ ನಮ್ಮ ಸಾಮಾನ್ಯ ಲಾಜಿಕ್ಗೆ ಇದು ಸಿಗೋದಿಲ್ಲ. ಒಂದು ಕಡೆ ಅಹಂಕಾರದ ದೃಷ್ಟಿ, ಆದ್ರೆ ಇನ್ನೊಂದು ಕಡೆ ದೈವಿಕ ದೃಷ್ಟಿ. ಅದು ಈ ಜಗತ್ತಿನ ವೈವಿಧ್ಯತೆಯನ್ನ, ಆ ವಿಶ್ವಚೇತನದ ಒಂದು ಲೀಲೆ ಅಂತ ನೋಡುತ್ತೆ. ಹೇಗೆ ಬೇರೆ ಬೇರೆ ಪಾತ್ರೆಗಳಲ್ಲಿ ನೀರ್ ಹಾಕಿದ್ರೂ ನೀರು ಒಂದೇ ಆಗಿರುತ್ತೋ ಹಾಗೆ. ಸರಿ, ಈ ದೃಷ್ಟಿಕೋನ ಬಂತು ಅಂದ್ರೆ ಏನಾಗುತ್ತೆ? ನಮ್ಮ ಬದುಕೇ ಪೂರ್ತಿಯಾಗಿ ಬದಲಾಗುತ್ತೆ ಅಂತಾರೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಬಹುಶಃ ಉಪನಿಷತ್ತಿನಲ್ಲೇ ಅತ್ಯಂತ ಪ್ರಸಿದ್ಧವಾದ ಮತ್ತು ಆಳವಾದ ಮಾತು. ನಿಜವಾದ ಆನಂದ ಸಿಗೋದು ತ್ಯಾಗದಿಂದ ಅಂತ. ಆದ್ರೆ ತ್ಯಾಗ ಅಂದ ತಕ್ಷಣ ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗ್ಬೇಕಾ? ಖಂಡಿತ ಇಲ್ಲ. ಇಲ್ಲಿ ಹೇಳ್ತಿರೋ ತ್ಯಾಗ ಅಂದ್ರೆ ಹೊರಗಿನ ವಸ್ತುಗಳನ್ನ ಬಿಡೋದಲ್ಲ. ಬದಲಿಗೆ ಅದರ ಮೇಲಿರೋ ಇದು ನಂದು ಅನ್ನೋ ಆ ಒಂದು ಹಿಡಿತ ಇದೆಯಲ್ಲ, ಆ ಹಂಬಲ, ಅದನ್ನ ತ್ಯಜಿಸೋದು. ಇದು ಆಂತರಿಕ ಸ್ವಾತಂತ್ರ್ಯದ ಮಾತು. ಒಂದ್ ಕಡೆ ನೋಡಿ, ಅಹಂಕಾರದಿಂದ ಬರುವ ಒಡೆತನ, ಅದು ಹಂಬಲ, ಆಸೆ, ಬಂಧನಕ್ಕೆ ದಾರಿ ಮಾಡಿ ಕೊನೆಗೆ ದುಃಖದಲ್ಲಿ ಮುಗಿಯುತ್ತೆ. ಆದ್ರೆ ಇನ್ನೊಂದ್ ಕಡೆ ದೈವಿಕ ಆನಂದ, ಅದು ತ್ಯಾಗದಿಂದ ಬರುತ್ತೆ, ಸ್ವಾತಂತ್ರ್ಯ ಕೊಡುತ್ತೆ, ಏಕತೆಯನ್ನ ತರುತ್ತೆ ಮತ್ತು ಕೊನೆಗೆ ಪರಮಾನಂದಕ್ಕೆ ದಾರಿ ಮಾಡುತ್ತೆ. ಚಾಯ್ಸ್ ನಮ್ದೇ ಅಲ್ವ? ಸರಿ, ಈ ಏಕತೆಯ ಅರಿವಿನ ಜೊತೆ ಬದುಕೋದು ಅಂದ್ರೆ ಅದರ ಫೀಲಿಂಗ್ ಹೇಗಿರುತ್ತೆ? ನಿಜವಾಗ್ಲೂ ಅದರ ಅನುಭವ ಏನು? ಒಂದು ಕ್ಷಣ ಯೋಚಿಸಿ, ಎಲ್ಲರಲ್ಲೂ ನಮ್ಮನ್ನೇ ನೋಡಕ್ ಶುರು ಮಾಡಿದ್ರೆ ಆಗ ದ್ವೇಷ, ಅಸೂಯೆ, ಭಯಕ್ಕೆ ಜಾಗ ಎಲ್ಲಿದೆ? ಯಾಕಂದ್ರೆ ಎಲ್ಲಿ ನೋಡಿದ್ರೂ ನಾವೇ ಇದ್ವಿ. ಈ ಒಂದು ಅರಿವಿದ್ಯಲ್ಲ, ಅದು ಎಲ್ಲ ನೆಗೆಟಿವ್ ಫೀಲಿಂಗ್ಸನ್ನ ತೆಗೆದುಹಾಕುತ್ತೆ. ಅಂದ್ರೆ ಕೊನೆಗೆ ನಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಈ ಏಕತೆಯ ದೃಷ್ಟಿ ನಮ್ಮನ್ನ ದುಃಖ ಮತ್ತು ಭ್ರಮೆಯಿಂದ ಮುಕ್ತವಾದ ಆಳವಾದ ಅಸ್ತಿತ್ವದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದು ಜಗತ್ತನ್ನ ನೋಡಕ್ಕೆ ಒಂದು ಪೂರ್ತಿ ಹೊಸ ಕನ್ನಡಕ ಹಾಕೊಂಡ ಹಾಗೆ. ಸಾಮಾನ್ಯವಾಗಿ ಅನ್ಸತ್ತೆ, ಒಂದು ಜಗತ್ತನ್ನ ಬಿಡಬೇಕು ಇಲ್ಲ ಜ್ಞಾನ ಪಡಿಬೇಕು ಅಂತ. ಆದ್ರೆ ಉಪನಿಷತ್ ಹೇಳೋದು ಅದಲ್ಲ. ಅದು ಹೇಳೋದು ಒಂದು ಬ್ಯಾಲೆನ್ಸ್ಡ್ ದಾರಿ. ಜಗತ್ತಲ್ಲಿ ಕೆಲ್ಸ ಮಾಡ್ಬೇಕು, ಖಂಡಿತ ಮಾಡ್ಬೇಕು, ಅದೇ ಅಹಂಕಾರ ಇಲ್ದೆ. ಅದ್ರ ಜೊತೆಗೆ ಆ ಏಕತೆಯ ಜ್ಞಾನವನ್ನು ಹುಡುಕ್ಬೇಕು. ಆಕ್ಷನ್ ಮತ್ತು ನಾಲೆಡ್ಜ್ ಎರಡೂ ಒಟ್ಟಿಗೆ ಹೋಗ್ಬೇಕು. ಇಷ್ಟೆಲ್ಲ ದೊಡ್ಡ ಫಿಲಾಸಫಿ ಹೇಳಿದ್ಮೇಲೆ ಉಪನಿಷತ್ ಕೊನೆಗೊಳ್ಳೋದು ಒಂದು ಸುಂದರವಾದ, ವಿನಮ್ರವಾದ ಪ್ರಾರ್ಥನೆಯೊಂದಿಗೆ. ಇದು ದೊಡ್ಡ ತತ್ವಗಳನ್ನ ನಮ್ಮ ಹೃದಯಕ್ಕೆ ತಂದು ಮುಟ್ಟಿಸುತ್ತೆ. ಇದು 18ನೇ ಶ್ಲೋಕ. ಇದೊಂದು ಯೂನಿವರ್ಸಲ್ ಪ್ರೇಯರ್ ಅಂತಾನೆ ಹೇಳ್ಬೋದು. ಗೈಡೆನ್ಸ್ ಬೇಕು, ನಮ್ಮನ್ನು ಶುದ್ಧೀಕರಿಸು ಅಂತ ಕೇಳೋದು. ಇದು ಯಾವ ಕಾಲಕ್ಕಾದ್ರೂ ಸರಿ, ಯಾರಿಗಾದ್ರೂ ಸರಿ ಅಪ್ಲೈ ಆಗತ್ತೆ. ನಮ್ಮನ್ನ ಸರಳ, ನೇರ ದಾರಿಯಲ್ಲಿ ಕರ್ಕೊಂಡು ಹೋಗು ಅಂತ ಬೇಡ್ಕೊಳ್ಳೋದು.
ಈ ಪ್ರಾರ್ಥನೆಯಿಂದ ಏನಾಗತ್ತೆ ಅಂದ್ರೆ ಇಡೀ ಬೋಧನೆ ನಮ್ಮ ಪರ್ಸನಲ್ ಜರ್ನಿ ಆಗತ್ತೆ, ಆಕ್ಷನ್ ತಗೊಳಕ್ ಹೆಲ್ಪ್ ಮಾಡುತ್ತೆ. ಮತ್ತು ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ಪಯಣದಲ್ಲಿರೋ ಯಾರಿಗೇ ಆಗ್ಲಿ ನಮಗೆ ಗೈಡೆನ್ಸ್ ಬೇಕು ಅಂದಾಗ ನಾವು ಕೇಳ್ಬೋದು ಅನ್ನೋದನ್ನ ಇದು ನೆನಪಿಸುತ್ತೆ. ಸರಿ, ಈ ಇಡೀ ಚರ್ಚೆಯನ್ನ ಒಂದು ಕೊನೆಯ ಯೋಚನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ. ಉಪನಿಷತ್ತಿನ ಮೂಲ ಸಂದೇಶ ಇದೆ ಅಲ್ವಾ, ಆನಂದಕ್ಕಾಗಿ ತ್ಯಾಗ. ಹಾಗಾದ್ರೆ ನಮ್ಮ ಬದುಕಿನಲ್ಲಿ ಯಾವುದೋ ಒಂದು ವಸ್ತುವನ್ನ ಹೆಚ್ಚು ಆನಂದಿಸಬೇಕು ಅಂದ್ರೆ ಅದರ ಮೇಲಿರೋ ಯಾವ ಹಂಬಲವನ್ನ ಬಿಡಬಹುದು? ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ.